ಧರ್ಮಕ್ಕೆ ಎಂದಿದ್ರು ಜಯ ಸಿಗಲೇಬೇಕು. ಇದು ಧರ್ಮದ ಪಿಂಡ, ಧರ್ಮಕ್ಕಾಗಿ ಹುಟ್ಟಿದ ಪಿಂಡ, ಅಕ್ಕ ತಂಗಿಯರ ರಕ್ಷಿಸುವ ಪಿಂಡ, ದುಷ್ಟರನ್ನು ಸದೆ ಬಳಿಯುವ ಪಿಂಡ. ಇದು ಧರ್ಮದ ಪಿಂಡ. ಧರ್ಮೋ ರಕ್ಷಿತಿ ರಕ್ಷಿತ. ನಾನ್ ಧರ್ಮವನ್ನು ರಕ್ಷಣೆ ಮಾಡಿದೆ, ಇವತ್ತು ಅದೇ ಧರ್ಮ ಬಂದು ನಾನು ರಕ್ಷಣೆ ಮಾಡಿದೆ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು, ಕಷ್ಟಪಟ್ಟವನು ಅದರ ಪ್ರತಿಫಲ ತಿನ್ನಲೇಬೇಕು. ಅಂದು ಕೊಟ್ಟಂತ ನನಗೆ ಕಷ್ಟದ ಪ್ರತಿಫಲ ಇಂದು ನನಗೆ ಶ್ರೀಮಂತಿಕೆಯಾಗಿ ದೊರೆತಿದೆ. ಹೋದ ಕೆಲಸ ಏನಾಯ್ತು? ಇನ್ನು ಅರ್ಜುನ ಬರಲೇ ಇಲ್ವಲ್ಲ. ಅಣ್ಣ 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 ಅಣ್ಣನ ಮನೆ ಮೇಲೆ ಆ ದುಷ್ಟರನ್ನು ಅವರ ಹರ್ಬಡ್ದು ಅವರ ರುಂಡ ಚಂಡಾಡಿ ಈ ನಮ್ಮೂರ್ ಕ್ಯಾನಲ್ದಾಗ ಹೋಗಿ ಬಂದಿನ. ಶಬಾಷ್ ಅರ್ಜುನ, ಶಬಾಷ್. ಈ ಉತ್ತರ ಕರ್ನಾಟಕದ ಜನರ ರಕ್ಷಣೆಗಾಗಿ ಹುಟ್ಟಿದ ನೀನು ಉತ್ತರ ಕರ್ನಾಟಕದ ಹುಲಿಯಪ್ಪ, ಉತ್ತರ ಕರ್ನಾಟಕದ ಹುಲಿ. ನಿನಗೆ ಜಯವಾಯಿತು. ಧರ್ಮದ ದಾರಿ ನಡೆಯವರನ್ನು ಯಾವತ್ತು ನೀನು ಪ್ರತಿಬಿಂಬಿಸಬೇಕು, ದುಷ್ಟರನ್ನು ಸಂಹರಿಸಬೇಕು, ಶ್ರೇಷ್ಠರನ್ನು ರಕ್ಷಿಸಬೇಕು. ಅವಾಗಲೇ ಮಾನವ ಕುಲ ಹುಟ್ಟಿದಕ್ಕೂ ಸ್ವಾರ್ಥವಾಗುತ್ತದೆ. ಬಾರಪ್ಪ, ಎಲ್ಲರೂ ಸೇರಿಸಿ ಆ ಸದ್ಗುರು ಪರಮಾನಂದನ ನೆನೆಸೋಣ. ಕಾಂಚನ ಸೂರ್ಯ ಬರ್ತಾ ಇದ್ದಾರೆ, ಅವ್ರನ್ನು ಬರ್ತಾ ಇದ್ದಾರೆ, ಚೆನ್ನಿನೂ ಬರ್ತಾ ಇದ್ದಾಳೆ. ಎಲ್ರು ಬರ್ಲಿ ಬರ್ಲಿ. ಇಷ್ಟಕ್ಕೂ ಒಡೆದು ಹೋದ ಸಂಸಾರ ಒಂದು ಗೂಡಿಸಬೇಕಂತ ನಿಮ್ಮ ಕೈಯಲ್ಲೇ ಇದೆ ಮಾವ. ಅಣ್ಣ, ನಮ್ಮದು ತಪ್ಪಾಯ್ತಣ್ಣ. ಕಟುಕರ ಮಾತು ಕೇಳಿ ನಾವು ಅನ್ಯಾಯಕ್ಕೆ ಒಳಗಾದೆವು. ನಮ್ಮನ್ನು ಕ್ಷಮಿಸಿಬಿಡಣ್ಣ, ಕ್ಷಮಿಸಿಬಿಡು. ಇಲ್ಲಿ ಬಿಡಪ್ಪ. ದುಷ್ಟರ ಸಂಘ ಮಾಡಿ ಕೆಡುವುದಕ್ಕಿಂತ ಶಿಷ್ಟರ ಸಂಘ ಮಾಡುವುದು ಲೇಸು. ಸೂರ್ಯ, ಇನ್ನಾದ್ರೂ ತಿಳಿದುಕೊಂಡಿಲ್ಲ, ಇನ್ನಾದ್ರೂ ಚೆನ್ನಾಗಿ ಬಾಳಪ್ಪ, ಚೆನ್ನಾಗಿ ಬಾಳು. ಮಾವ, ನನ್ನದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿಬಿಡಿ. ಎದ್ದೇಳಮ್ಮ, ಎದ್ದೇಳು. ಈ ಮಣ್ಣಿನ ಹೆಣ್ಣನ್ನು ದೇವತೆಗೆ ಹೋಲಿಸಿದೆ. ಹೆಣ್ಣಾದ ನೀನು ಯಾವತ್ತು ಹೇಸಿಗೆ ತಿನ್ನುವ ಕೆಲಸ ಮಾಡೋಣ ಬೇಡ. ನೋಡಮ್ಮ ಕಾಂಚನ, ಈ ಭೂಮಿಯ ಹೆಣ್ಣನ್ನು ಆ ದೇವತೆಗೆ ಹೋಲಿಸಿದೆ. ಅಂತ ದೇವತೆಗೆ ಯಾವತ್ತು ಕಳಂಕ ಬರದೆ. ಮುಂದಾದ್ರೂ ಚೆನ್ನಾಗಿ ಬಾಳಮ್ಮ, ಚೆನ್ನಾಗಿ ಬಾಳು. ನಮಗ ಬಾಳ ಅವಸರ ಐತ್ರಿ. ಬೆಳತನಕ ಕಾದು ಕಾದು ಸಾಕಾಗೈತಿ. ಮೊದಲ ನಮಗ ಮಾಡ್ಬರ್ರಿ ಮದುವೆ ರೀ. ಮಾನಗಡಿ ಏನ್ ಮಾಡೋದು? ಮದುವೆ ಆನಿನ ಹಂಗೆಲ್ಲ ಯಜಮಾನ ಮಾತಾಡ್ಬಿಡ್ದ. ಮಾನಗಡಿ ಎಲ್ಲ ಮಾಡ್ತಾರ. ಈ ವರ್ಷ ನನಗ ಸಾಲ ಆಗ್ಯದ. ಅಪ್ಪರ ನಿಮ್ಮ ಮದುವೆಯಾಗ ನಮ್ದು ಬಿಟ್ಟು ಮಾಡ್ಬಿಡ್ರಿ. ಏನದು ಮಾಡೋದು? ಮದುವೆ ಯಾಕಂದಿ? ಏನಾದ್ರೆ ಮತ್ತೆ ನಾ ಅಂದ್ರ ನಡಂಗಿಲ್ಲ, ನೀ ಅಂದ್ರ ನಡಿ. ಚೆನ್ನಿ, ನನ್ನ ಗಂಡ ಮಾಡ್ತೀನಿ, ಸುಮ್ಮನಿರ್ರಿ. ಯಜಮಾನ್ರ ಬಾ ಇರ್ಲಿ ಬಿಡ್ರಿ ಅಪ್ಪರ. ನಮ್ದು ಮಾವಂದು ಸೊಸಿದು ಹಂಗ ನಡೆದಿರ್ತೈತಿ. ನಾವು ಮಾಡ್ಕೊಳ್ಳೇನ್ರ ಮದುವೆ? ಒಂದ್ ನಿಮಿಷ ರಮ್ಮ. ಅರ್ಜುನ, ಶ್ರುತಿ ಬರ್ಯಪ್ಪ. ಚೆನ್ನಿ, ನೀವು ಬರ್ರಿ. ನಾವು ಕೈ ಬೇಡ, ನಾವು ಆರ ತಂದೀವಿ. ಹಾಕ್ರಿ. ಹೇಳೋ ತಂದಿವ್ರಿ. ಚೆನ್ನ ಇನ್ ಯಾಕೆ ತಾಗ್ಲೆ ಎಷ್ಟು ಅವಸರಪ್ಪ. ಕಾಕಾಗ ನಾಳೆ ಊಟ ಇಲ್ಲ ಮನ್ಯಾಗ. ಇವ್ರದು ಭಾಳ ಅವಸರ ಅದು ಮಾರ್ರೆ.
ಮೊದ್ಲ ಲಗ್ನ ಮಾಡಿ ಕೇವ್ರದು ನಾನು ಕಳ್ಕೊಂಡ್ಬಿಡ್ತೀನಿ ನೋಡ ಅಪ್ಪ ಅವ ಯಾಕೆ ಮಾತಾಡಕತ್ತಾನ ಗೊತ್ತೇನ್ರಿ ಪಾಪ ಹೊಟ್ಯಾಗ ಸಂಕಟ ಆಗಕತ್ತೈತ್ರಿ ಆಗ್ಬೇಕಲ್ಲ ಎಲ್ಲ ವೆಹಿಕಲ್ ಹಸಿ ಮೆಣಸಿಗೆ ಇಟ್ಟಂಗ ಬಗ್ಗ ಬಗ್ಗ ಉರ್ಯಾಕತ್ತೈತಿ ಹೌದು ಉಳಿತು ಚೆನ್ನಿ ಭಾಳ ಉಳಿತದ ಅವನಿಗೆ. ಅನ್ನಪ್ಪ ಅನ್ನ ನೀ ಸಮಾಧಾನ ಮಾಡ್ಕೊ ಅಂದ ಸಮಾಧಾನ ಮಾಡ್ಕೊಳಕ್ ಕೇಳಿ ಬಿಟ್ಟೇವ ಇಬ್ಬರಿಗೆ ಆಳು ಕೊಡ್ದೇವಲ್ಲ ಇಲ್ಲೇ ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡ ಆ ಗುರು ಪರಮಾನಂದ ನೆನೆಸೋಣ ಬನ್ನಿ. ಯಜಮಾನ್ರ ಓ ಯಜಮಾನ್ರ ಆ ದುಷ್ಟ್ರನೇ ಅರ್ಜುನ ಒಬ್ಬನೇ ಹೊಡೆದಿರ್ಬೋದ್ರಿ, ಅವನಿಗೆ ಸಹಾಯ ಮಾಡಿದವನು ನಾನ. ಹೌದಪ್ಪ, ಶಿಷ್ಟರನ್ನು ರಕ್ತವನ್ನು ಸಂಹರಿಸದೆ ಬಹಳ ಜಾಂತನದಿಂದ ಕೊಲೆ ಮಾಡಿದ್ರೆ ನಿಮಗೆ ಜೈವಾಗ್ಲಿ. ಈ ಸಂತೋಷದ